ನನ್ನ ಧ್ವನಿ ಕೇಳಿಸ್ತಲ್ಲ ಎಲ್ಲರಿಗೂ? ಯಾಕಂತಂದ್ರೆ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲನೇದಾಗಿ ಈ ಸೋಲಾರ್ ಥರ್ಮಲ್ ಪವರ್ ಪ್ಲಾಂಟ್ ಚಾಲುವಾಗಿದೆ, ಇಲ್ಲಿ ಸ್ಥಾಪನೆ ಆಗಿದೆ. ನಮ್ಮ ದೇಶದಲ್ಲಿ ಅನೇಕ ಥರದ ವಿದ್ಯುತ್ ತಯಾರಿಕಾ ಕೇಂದ್ರ ಅದಾವೆ. ಹೈಡ್ರೋ ಪವರ್ ಪ್ಲ್ಯಾಂಟ್, ವಿಂಡ್ ಪವರ್ ಪ್ಲ್ಯಾಂಟ್, ಈ ಥರದ್ದು ಫೋಟೋಟಿಕ್ ಸಿಸ್ಟಮ್ ಸೋಲಾರ್ ಪ್ಲ್ಯಾಂಟ್ ಮತ್ತು ಥರ್ಮಲ್ ಪವರ್ ಪ್ಲ್ಯಾಂಟ್ ಇವೆಲ್ಲ ಬಹಳಷ್ಟು ಇದ್ದಾವೆ. ಆದರೆ ಸೋಲಾರ್ ಥರ್ಮಲ್ ಪವರ್ ಪ್ಲ್ಯಾಂಟ್ ಇದು ಮೊಟ್ಟ ಮೊದಲನೇದಾಗಿ ಇದು ಸ್ಥಾಪನೆ ಆಗಿದೆ. ಇದು 55 ಎಕರೆ ಜಮೀನು, 80 ಕೋಟಿ ರೂಪಾಯಿಗಳದ್ದು ಯೋಜನೆ. उनके लिए ही वो आएंगे तो इधर ले लेंगे, उधर वो बच्चों के लिए है। हां हो गया मेरे लिए बन 55 ಎಕರೆ ಜಮೀನು ಕೇಳಿಸ್ತಲ್ವಾ ಇದ್ರಾಗ? ಇನ್ನೊಂದ ಬಾಯಿ ಜೋರ ಆಯ್ತಾ? ಇಲ್ಲ 55 ಎಕರೆ ಈ ಜಮೀನಿನಲ್ಲಿ 80 ಕೋಟಿ ರೂಪಾಯಿಗಳ ಯೋಜನೆಯನ್ನ ಮಾಡಲಾಗಿದೆ. ಇದಕ್ಕೆ ಪ್ಯಾರಾಬೋಲಿಕ್ ಸೋಲಾರ್ ರಿಫ್ಲೆಕ್ಟರ್ ಟೆಕ್ನಾಲಜಿ ಅಂತ ಕರೀತಾರೆ. ಇದರಲ್ಲಿ ಇವು 770 ಸೋಲಾರ್ ಡಿಶ್ ಇದಾವೆ. ಇವುಗಳಿಗೆ ಕನ್ನಡಿಯನ್ನ ಜೋಡಿಸಲಾಗಿದೆ. ನಾವು ಮುಖ ನೋಡ್ಕೊತೀವಲ್ವಾ ಅಂತ ಕನ್ನಡಿಯನ್ನು ಜೋಡಿಸಲಾಗಿದೆ. ಈ ಛತ್ರಿಗಳ ಮುಂದ್ಗಡೆಗೆ ಇಲ್ಲಿ ಡ್ರಮ್ಮಿನ ಆಕೃತಿಯ ವಸ್ತುಗಳು ಕಾಣಿಸ್ತಲ್ವಾ, ಅದಕ್ಕೆ ಸೋಲಾರ್ ಕ್ಯಾವಿಟಿ ರಿಸೀವರ್ ಅಂತೀವಿ. ಅವು ಸಹ 770 ಇದಾವೆ. ಯಾಕಂದ್ರೆ ಒಂದು ಡಿಶ್ಗೆ ಒಂದು ರಿಸೀವರ್ ಜೋಡಿ. ಇದು 60 ಮೀಟರ್ ಸ್ಕ್ವೇರ್ನ ಒಂದೊಂದು ಛತ್ರಿಗಳು. ಇವುಗಳ ಮೇಲೆ ಸೂರ್ಯನ ಕಿರಣಗಳು ಬಿದ್ದಾಗ ಈ 60 ಮೀಟರ್ ಸ್ಕ್ವೇರ್ನ ಮೇಲೆ ಬೀಳುವಂಥ ಎಲ್ಲ ಕಿರಣಗಳು ಇಷ್ಟು ಕ್ಯಾವಿಟಿ ರಿಸೀವರ್ನ ಮುಖಭಾಗದಲ್ಲಿ ಏನಾಗ್ತಾವೆ, ಕೇಂದ್ರೀಕೃತ. ಅಲ್ಲಿ ನೋಡಿದ ಫೋಕಸ್ ಮಾಡ್ತಲ್ವಾ, ಅಲ್ಲಿ ನೋಡ್ರಿ ಆ ಕಡೆಗೆ ಎಲ್ಲ ಕಡೆ ಕಾಣಿಸ್ತದೆ. ಆ ಥರ ಫೋಕಸ್ಸಿನ ರೂಪದಲ್ಲಿ ಈ ಒಂದು ಬಿಸಿಲು ಕೇಂದ್ರೀಕೃತ ಆದಾಗ ಆ ಒಂದು ಫೋಕಲ್ ಪಾಯಿಂಟ್ನಲ್ಲಿ 1200 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ಶಕ್ತಿ ಉತ್ಪನ್ನ. ಅಂದರೆ ಒಂದು ಕಟ್ಟಿಗೆ ಇಟ್ಟುಬಿಟ್ರೆ ಸಾಕು, ತಕ್ಷಣ ಬೆಂಕಿ ಹಚ್ಚಬಹುದು ಅಲ್ಲಿ ಆ ಫೋಕಸ್ನಲ್ಲಿ. ಆಗೇನಾಗ್ತದೆ ಅಂದರೆ ಈ ಕ್ಯಾವಿಟಿ ರಿಸೀವರ್ನ ಒಳಭಾಗದಲ್ಲಿ ಒಂದೊಂದು ಡ್ರಮ್ ಇರ್ತಾವು, ಕಬ್ಬಿಣದ್ದು 3 ಟನ್ ಭಾರದ್ದು. ಅಂದರೆ ಇವು 770 ಕ್ಯಾವಿಟಿ ರಿಸೀವರ್, ಅದರ ಪ್ರತಿಯೊಂದರಲ್ಲಿ ಸಹ 3 ಟನ್ ಭಾರದ್ದು ಒಂದೊಂದು ಕಬ್ಬಿಣ ಡ್ರಮ್ ಅದ. ಅವು ಆ ಶಾಖವನ್ನು ಹೀರ್ಕೊಂಡು ಕೆಂಪು ಕಾದು ಬಿಡ್ತಾವೆ. ನಾವು ಹೆಂಗೆ ಸೂರ್ಯನ ಸಮಯದಲ್ಲಿ ಸೂರ್ಯ ನೋಡ್ಕೊಂಡ್ರೆ ಬರಿಗಣ್ಣಿನಿಂದ ಹೆಂಗೆ ಕೆಂಪು ಇರ್ತಲ್ಲ, ಆ ರೀತಿಯಲ್ಲಿ ಎಲ್ಲ ಕೆಂಪು ಕಾದು ಬಿಟ್ಟಾಗ ಈ ಕೆಳಗಡೆ ನೋಡ್ರಿ, ಕೆಳಗಡೆಗೆ ಒಂದು ದೊಡ್ಡ ಪೈಪ್ ಕಾಣಿಸ್ತಲ್ವ, ಇದ್ರಾಗ ಶುದ್ಧೀಕರಿಸುವಂಥ ನೀರನ್ನು ಹಾಯಿಸ್ತಾ ಇರ್ತಾರೆ. ನೀರು ಬರ್ತಾ ಇರ್ತದೆ. ಅಲ್ಲಿ ಕೆಳಗಡೆ ಒಂದು ಶೆಡ್ ಐತೆ ನೋಡ್ರಿ, ಆ ಕಡೆಗೆ ಅಲ್ಲೊಂದು ಆ ಶೆಡ್ನಲ್ಲಿ ಮೋಟ್ರ್ಗಳಿರ್ತಾವೆ. ಆ ಮೋಟ್ರ್ ಏನು ಮಾಡ್ತಾವು, ಈ ದೊಡ್ಡ ಪೈಪ್ನಾಗಿರುವಂಥ ನೀರನ್ನು ಎಳ್ಕೊಂಡು ಆ ಕ್ಯಾವಿಟಿ ರಿಸೀವರ್ನ ಒಳಭಾಗದಲ್ಲಿ ಕಳಿಸ್ಕೊಳ್ತಾರೆ. ಸ್ವಲ್ಪ ನೀರನ್ನು ಆ ನೀರು ಒಳಗಡೆ ಹೋಗಿ ಶಾಲೆ ಒಬ್ಬರಿಗೆ